ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಪ್ರವಾಹ ಆಗಿ ಒಪ್ಪತ್ತಿನ ಊಟಕ್ಕೆ ಪರದಾಡ್ತಾ ಇದ್ದಾರೆ. ನಿಮ್ಮನ್ನ ವೋಟ್ ಹಾಕಿ ಗೆಲ್ಸಿದೀವಿ, ಯಾರಾದ್ರೂ ಆ ಕಡೆಗೆ ಹೋದ್ರ, ಕೇಳಿದ್ರ, ಜನರ ಸಮಸ್ಯೆ ಬಗ್ಗೆ ಮಾತನಾಡ್ಸದ್ರ, ಜನರು ನಿಮ್ ಕಣ್ಣಿಗೆ ಕಂಡ್ರ, ಯಾಕೆ ಪರಿಹಾರದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ರೆ ಶೇಮ್ ಆಗಲ್ವಾ ನಿಮಗೆ ಅಂತ ಕೇಳಿದ್ರೆ ನಿಮಗೆ ಶೇಮ್ ಆಗ್ಬೇಕು ಅಂತ ವಾಪಸ್ ಪ್ರಶ್ನೆ ಮಾಡ್ತಾರೆ. ಯಾಕೆ ಸರ್ ನಮಗೆ ಶೇಮ್ ಆಗ್ಬೇಕು ದರ್ಶನ್ ಅವರೇ? ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಆ ಕಡೆ ನೋಡಿ ಒಪ್ಪತ್ತಿನ ಊಟ ಕಲ್ಪಿಸ್ಕೊಡಿ, ಪರಿಹಾರ ಆದಷ್ಟು ಬೇಗ ಕೊಡಿ ಅಂತ ನಾನು ಕೇಳ್ತೀನಲ್ಲ, ಅದಕ್ಕೆ ನನಗ್ ಶೇಮ್ ಆಗ್ಬೇಕಾ? ಅಥವಾ 4 ಎಕರೆ ನಂದು ಉದ್ದಿನ ಬೆಳೆ, ಹೆಸರು ಬೆಳೆ ಹಾಳಾಗಿದೆ ಸರ್, ಪರಿಹಾರ ಕೊಡಿ ಅಂದ್ರೆ ನಿಂದ 4 ಎಕರೆ ಇರ್ಲಿ ತಡಿಯಯ್ಯ, ನನ್ನ 40 ಎಕರೆ ಹಾಳಾಗಿದೆ, ನಾನು ಯಾರಿಗೆ ಹೇಳೋಣ ಅಂತ ಖರ್ಗೆ ಅವ್ರು ಕೇಳ್ತಾರಲ್ಲ, ನಿಮಗೆ ಶೇಮ್ ಆಗ್ಬೇಕಾ? ನಿಮಗೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತಿನ ಮೇಲೆ ಹಿಡ್ತಾರ್ಲಿ, ಅಂದ್ರೆ ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ, ವಿಡಿಯೋ ಎಡಿಟ್ ಮಾಡ್ಕೊಂಡು ಅಲ್ಲಿ ಯಾರಿಗೋ ತೋರಿಸ್ಕೊಂಡು ನೀವ್ ಯಾರ ಹತ್ರ ಶಬ್ಬಾಷ್ ಅನ್ಸಕ್ಕೆ ಇಲ್ಲಿ ನನಗೆ ರೀಗಿ ಅಂತ ಮಾತಿನ ಮೇಲೆ ಹಿಡ್ತಾ ಇದೆ. ಮಾತಾಡಬೇಡಿ, ಸರಿಯಾಗಿ ಮಾತಾಡಿ, ಸರಿಯಾಗಿ ಮಾತಾಡಿ. ನಿಮಗೆ ವೋಟ್ ಹಾಕಿ ಗೆಲ್ಸಿರೋದು ನಮ್ಮ ಪರಿಹಾರಕ್ಕೆ, ನಮ್ಮ ಸಮಸ್ಯೆಗೆ. ಈ ಮರ್ಯಾದೆ ಬರ್ಲಿ, ಮಾತಾಡಿ. ಈಗೇನು ಮೇಡಮ್ ಅಂದ್ರಲ್ಲ, ಇದಿರ್ಲಿ ರೇ ಅನ್ನೋದಲ್ಲ, ರೌಡಿಸಂ ತರ ಕೈ ಮಾತಾಡಕ್ ನನ್ಗೂ ಬರುತ್ತ್ರಿ, ನನ್ಗೂ ಬರುತ್ತೆ. ದರ್ಶನ್ ಅನ್ಕೊಂಡು ಅಷ್ಟು ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದೀನಿ. ನಿಮ್ಮನ್ನ ಈ ಟೇಬಲ್ ಮೇಲೆ ನಾನು ಹ್ಯಾಂಡಲ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಲ್ಲ ದರ್ಶನ್ ಅವರೇ. ನಿಮ್ಮ ಆಗಿನ ಬಿಹೇವಿಯರ್ಗೂ ಈಗಿಗೂ ಬದಲಾಗಿದೆ. ಕೇಳಿಸ್ಕೊಳ್ಳಿ, ಇಲ್ಲಿ ನೀವು ಯಾವ್ದೋ ವಿಡಿಯೋ ಕಟ್ ಮಾಡಿಸ್ಕೊಂಡು ಯಾರಿಗೋ ತೋರಿಸ್ಕೊಂಡು ಶಬ್ಬಾಷ್ ಅನ್ನಿಸ್ಕೊಳ್ಳಕ್ಕೆ ಇಲ್ಲಿ ಕಿರ್ಚಾಡೋದು ಅರ್ಚಾಡೋದು ಅಗತ್ಯ ಇಲ್ಲ. ಜನರ ಪರವಾಗಿ ಮಾಡ್ತಾ ಇದೆ, ಜನರ ಪರವಾಗಿ. ಫೇಸ್ಬುಕ್ ಬಗ್ಗೆ ಮಾತಾಡೋದು ನಿಮ್ಗೆ ಯಾವ ಅಧಿಕಾರ ಇಲ್ಲ. ಪರ್ಸನಲ್ ಆಗಿ ನೀವು ತಗೊಂಡು ಜನರ ಪರವಾಗಿ ನೀವು ಹೇಗೆ ಅದನ್ನ ಹೇಳ್ರಿ. ನಾಳೆ ಹೋಗ್ತೀನಿ ಅಂದ್ರೆ ಜನ ಮುಳುಗ್ ಹೋಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಗೆ ಹೋಗಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ 1400 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ನ ಈ ಒಂದು ಅತಿವೃಷ್ಟಿಗೋಸ್ಕರನೇ ಇಟ್ಟಿದೀವಿ. ಅದರ ಪರಿಹಾರ ಕೊಡ್ತೀರಾ? ಯಾವಾಗ ಕೊಡ್ತೀರಾ? ಇಡದಲ್ಲ ಸರ್, ಯಾವಾಗ ಕೊಡ್ತೀರಾ? ಖಂಡಿತ ಕೊಡ್ತೀವಿ, ಖಂಡಿತ ಕೊಡ್ತೀವಿ. ನೀವು ಜೆಡಿಎಸ್ ನವರು ಮಾತಾಡುವಾಗ ತುಟಕ್ ಪಿಟ್ಟಿ ಕಣ್ಣಿಲ್ಲ. ಅವರಲ್ಲೊಬ್ರು ಕೇಂದ್ರ ಮಂತ್ರಿ ಆಗಿದ್ದಾರಲ್ಲ, ಇದೇ ನಿರ್ಮಲಾ ಸೀತಾರಾಮನ್ ಅವರು ಹೆಸರು ಹೇಳಿದ್ರಲ್ಲ, ಕರ್ನಾಟಕದಿಂದ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವರಾಗಿ ಹೋಗಿದ್ದಾರಲ್ಲ. ನಮ್ಮ ಬರ್ಬೇಕಾಗಿರ್ತಕ್ಕಂಥ 18,000 ಕೋಟಿ ಬರದ ಪರಿಹಾರ ಕೊಟ್ಟಿಲ್ಲ. ಯಾಕೆ? ಕೇಳಲಿಲ್ಲ ನಾನು, ಯಾಕೆ ಬಿಜೆಪಿಯನ್ನ ಕೇಳಲಿಲ್ಲ ನಾನು ಅಂದ್ರೆ ರಾಜ್ಯದಲ್ಲಿರೋದು ಕಾಂಗ್ರೆಸ್, ಅತಿ ಹೆಚ್ಚು ಜನ ವೋಟ್ ಹಾಕಿರೋದು ಕಾಂಗ್ರೆಸ್. ಡಬಲ್ ಇಂಜಿನ್ ಸರ್ಕಾರವೇ ವರ್ಕೌಟ್ ಆಗೋದು ರಾಜ್ಯದಲ್ಲಿ ಒಂದು, ದೇಶದಲ್ಲಿ ಇನ್ನೊಂದಿದ್ರೆ ಆಗಲ್ಲ ಅನ್ನೋದಾದ್ರೆ ಓಕೆ, ಜನ ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಕೇಳೋ ಪ್ರಶ್ನೆ ಕೇಳಿದಾಗ ನಿಮಗೆ ಕೇಳಿಸ್ಲಿಲ್ವಾ? ಕೊಟ್ಟಿಲ್ಲ. ಅವರಿಗೆ ಪ್ರಶ್ನೆ ಮಾಡಿದಾಗ ನಿಮಗೆ ಕಿವಿ ಕೇಳಿಸ್ಲಿಲ್ಲ. ಆರ್ಟಿಕಲ್ 371 ಪ್ರಕಾರ ಮನಮೋಹನ್ ಸಿಂಗ್ ಅವರು ವಿಶೇಷ ಪ್ಯಾಕೇಜ್ ಅಂತ ಪ್ರತಿ ಬಜೆಟ್ ಅಲ್ಲಿ 5,000 ಕೋಟಿ ಕೊಡಬೇಕು. 11 ವರ್ಷದಿಂದ ಅಂದ್ರೆ 15,000 ಕೋಟಿ ಇವತ್ತಿಂದ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿಲ್ಲ. ಸರಿ, ಅವ್ರು ಕೊಡಲ್ಲ, ನೀವು ಅದಕ್ಕೆ ನೋಡಲ್ವಾ? ಯಾಕೆ ಕೊಡಲ್ಲ? ಅವ್ರು ಕೊಡ್ಲಿಲ್ಲ ಅಂದ್ರೆ ನೀವು ನೋಡಬೇಕು. ಕೊಡ್ಲಿಲ್ಲ ಅಂದ್ರೆ ಇರ್ತೀರಾ, ಅವ್ರ ಮೇಲೆ ನೀವು ಆರೋಪ ಮಾತ್ರ ಮಾಡ್ತಾ ಇರ್ತೀರಾ. ನಮಗೆ ಸಿಗಬೇಕಾಗಿರೋದು ಸಿಗಲ್ವಾ? ಅವರು ಈ ದೇಶದ ಪ್ರಧಾನಿಯಾಗಿದ್ದಾರೆ. ಒಕ್ಕೂಟ ವ್ಯವಸ್ಥೆ, ಡಿಸಿಪ್ಲಿನ್, ಇಷ್ಟು ಪರ್ಸೆಂಟೇಜ್ ಬರಬೇಕು, ಇದೆಲ್ಲ ಮಾತಾಡಕ್ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ಭಾಗದ ಜನರು ಆಫೀಸಿಗೆ ಕರೆ ಮಾಡಿ ಫೋನ್ ಮಾಡಿ ಕಣ್ಣೀರ್ ಹಾಕ್ತಾರಲ್ಲ, ಅದನ್ನ ಕೇಳಿಸ್ಕೊಂಡು ನಾನು ಈ ಪ್ರಶ್ನೆ ನಿಮಗೆ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಹೋಗಿದ್ರು, ಪರಿಹಾರವನ್ನು ಘೋಷಣೆ ಮಾಡ್ತಾರೆ. ಅಲ್ಲಿ ಅಧಿಕಾರಿಗಳಿಗೂ ಹೇಳಿದ್ದಾರೆ, ಪ್ರತಿಯೊಬ್ಬರು ಮುಖ ಮೂಡಿ ಅಲ್ಲಿ ಯಾರಿಗೆ ತೊಂದರೆ ನುಗ್ಗತ್ತೆ, 40 ಎತ್ತುಗಳು ಸಾಯುತ್ತವೆ. ಇನ್ನೊಂದು ಕೊಟ್ಟಿಗೆ ನೀರ್ ನುಗ್ಗುತ್ತೆ, 10-20 ಕುರಿ ದನ ಕರು ಎಲ್ಲ ಸಾಯ್ತವೆ. ಜನಕ್ಕೆ ಒಪ್ಪತ್ತು ಊಟ ಮಾಡಕ್ಕೂ ಸಿಗ್ತಲ್ಲ, ಏನ್ ಮಾಡ್ಬೇಕು? ಅವ್ರು ಕೊಟ್ಟಿಲ್ಲ ಅನ್ನೋದನ್ನ ಕೇಳಿಸ್ಕೋಬೇಕಾ? ಅವ್ರು ಕೊಟ್ಟಿಲ್ಲ, ಅವ್ರು ಕೊಡ್ಬೇಕಲ್ವೇನ್ರಿ ಅಂದ್ರೆ ನೀವು ಇಸ್ಕೊಳಕಾದ್ರೆ ಇಸ್ಕೊಳ್ಳಿ, ಇಲ್ಲ ನಿಮ್ ಕೈ ಏನಾಗುತ್ತೆ ಅದನ್ನ ನೋಡ್ರಿ. ಕೆಲಸ ನಮ್ಮ ತೆರಿಗೆ ಹಣ ತಗೊಳಕಾಗುತ್ತೆ, ನಮ್ಮ ತೆರಿಗೆ ಹಣ ವಾಪಸ್ ಕೊಡಕ್ಕಾಗಲ್ವಾ? ನೀವು ತೆರಿಗೆ ಹಣ ಕೊಟ್ರೆ ಇಸ್ಕೊಳ್ಳಿ, ಕೊಡ್ಲಿಲ್ಲ ಅಂದ್ರೆ ಹೋಗಿ ಪ್ರೊಟೆಸ್ಟ್ ಮಾಡಿ. ಅದನ್ನ ಎಲೆಕ್ಷನ್ ಟೈಮಲ್ಲಿ ತೋರಿಸ್ರಿ ನೋಡೋಣ.
ಎಲೆಕ್ಷನ್ ಟೈಮಲ್ಲಿ ತೋರಿಸಿ, ನಿಮ್ ಪರವಾಗಿ ನಾನು ನಿಂತ್ಕೊಳ್ತೀವಿ, ರಾಜ್ಯದ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ. ಇದೇನಾ? ನಾವು ರೈತರ ಪರವಾಗೂ ಇದೀವಿ, ಜನ ರಾಜ್ಯದ ಸಾಯ್ತಾ ಪರವಾಗೂ ಇದ್ದಾರೆ. ಇದೀವಿ. ದನ ಅಲ್ಲಿಗೆ ಕರುಗಳು ಸಾಯ್ತಾ ಖುದ್ದು ಇದ್ದಾರೆ. ಮುಖ್ಯಮಂತ್ರಿಗಳು ಕೇಳಿದ್ರೆ ಹೋಗಿದ್ದಾರೆ. ಸಾಕು, ಇವತ್ತು ಅವ್ರು ಪ್ರಿಯಾಂಕಾ ಕೊಟ್ಟಿಲ್ಲ, ಖರ್ಗೆ ಅವ್ರು ಕೊಟ್ಟಿಲ್ಲ, ಹಗಲು ಅವ್ರು ರಾತ್ರಿ ಕೊಟ್ಟಿಲ್ಲ, ಜನಗಳ ಜೊತೆ ಇದ್ದಾರೆ. ರಾಜ್ಯ ಸರ್ಕಾರನು ಏನು ಮುಖ್ಯಮಂತ್ರಿಗಳು ನಾಳೆ ಖುದ್ದು ಹೋಗಿ ನಾಳೆ ಸಂಜೆ ನಿಮ್ಮ ಮಾಧ್ಯಮ ಉದ್ದೇಶಿಸಿ ಯಾವ ರೀತಿ ಪರಿಹಾರ ಏನು ಅನ್ನೋದನ್ನ ತಿಳಿಸ್ಕೊಡೋರು ಇದ್ದಾರೆ ಮೇಡಮ್. ನೀವು ಹೇಳಿ, ಬಿಜೆಪಿಯವರು ನಿಮ್ಮ ಕೇಂದ್ರದ ಸಚಿವರು ಬೆಳೆ ವೀಕ್ಷಣೆಗೆ ಅಂತ ಹೋಗ್ತೀರಿ ರಾತ್ರಿ 8 ಗಂಟೆಗೆ. ಯಾರು ಸರ್ ಟಾರ್ಚ್ ಹಾಕಿ ನಿಮ್ಗೆ ಎಷ್ಟು ಎಕರೆ ಈ ಭೂಮಿ ಮೇಲೆ ಎಷ್ಟೇ ನೀರ್ ನಿಂತಿದೆ ಅಂತ ತೋರಿಸ್ತಾರೆ? ಮತ್ತೆ ಇನ್ನೇನು ಹೋಗಿದಂತದ್ದು ಜನರ ಕಷ್ಟ ಏನಿದೆ, ರಾತ್ರಿ ಹೊತ್ತಾ ಸರ್? ಜನರ ಕಷ್ಟ ಏನು ಅಂತ ರಾತ್ರಿ ಕೇಳ್ಕೊಳ್ಳುವಂತದ್ದು. ಹೊತ್ತಾ ಸರ್? ಮತ್ತೆ ಇವತ್ತು ಬಂದ್ಬಿಟ್ಟು ರಾತ್ರಿ ಹೊತ್ತಾ ಸರ್? ಸರ್ಕಾರ ಹೋಗೋದಕ್ಕಿಂತ ಮುಂಚೆ ಅವ್ರು ಶುರು ರಾಜ್ಯ ಮಾಡಿದ್ರು ಅಂತ ಅದೇ voice ನೀವು ಶುರು ಮಾಡಬೇಡಿ. ಒಬ್ರು ಹಾಳಾದ್ರೆ ಎಲ್ಲರೂ ಹಾಳು ಮಾಡಬೇಡಿ. ಕೇಳಿಸ್ಕೊಳ್ಳಿ. ಒಂದು ರಾಜಕೀಯ ಪಕ್ಷವಾಗಿ ವಿರೋಧ ಪಕ್ಷವಾಗಿ ಏನ್ ಮಾಡೋಂತ ಬರೀ ವಿರೋಧ ಮಾಡ್ಕೊಳ್ಳುವಂತದ್ದಲ್ಲ. ನೀವು ರಾಜ್ಯ ಸರ್ಕಾರ ಇರ್ಬೇಕಾದಾಗ ನಿಮ್ಮಲ್ಲೂ ಹಣಕಾಸು ಇದ್ದಿದೆ, 4 ಲಕ್ಷ ಕೋಟಿ ಅಂತ ದೊಡ್ಡದಾಗಿ ಮಾಡ್ತಿರಲ್ಲ. ರಾಜ್ಯದ ರೈತರ ಪರವಾಗಿ ಏನ್ ಮಾಡಿದ್ದೀರಾ ಹೇಳ್ಬೇಕಲ್ವಾ ಅದನ್ನ? ನಾನು ಅವಾಗಲೇ ಡ್ಯಾಮ್ ಬಗ್ಗೆ ಹೇಳಿದೆ, ರೈತರ ಬಗ್ಗೆ ಹೇಳಿದೆ. ಲಾಸ್ಟ್ 2.5 ವರ್ಷದಿಂದ ರೈತರ ಗುಣಮಟ್ಟದ ಬದುಕನ್ನು ಮಾಡ್ಬೇಕಾದಾಗ ರಾಜ್ಯ ಸರ್ಕಾರ ಅದು ಓಳತ್ತ ಕೆಲಸ ಆಗ್ಬೋದು, ಏನ್ ಮಾಡಿ ಮೇಡಮ್, ಒಂದೇ ನಿಮಿಷ ಮೇಡಮ್, ನೀವು ನಮ್ಮನ್ನ ಕೇಳೋ ಪ್ರಶ್ನೆನ ನೀವು ಕೃಷಿ ಮಂತ್ರಿ ಕೇಳಬೇಕಾಗಿತ್ತು. ಎಲ್ಲೋಗಿದ್ದೀರಾ ಕೃಷಿ ಮಂತ್ರಿಗಳೇ? ಹತ್ತಿ ಬೆಳೆ ಹೋಗಿದೆ, ಬೇರೆ ಬೇರೆ ಶೇಂಗಾ ಬೆಳೆ ಹೋಗಿದೆ, ಎಕರೆ ಲಕ್ಷಾಂತರ ಎಕರೆ ಕೃಷಿ ಮಂತ್ರಿ ಕೃಷಿ ಮಂತ್ರಿ ಹಾಕಿದ್ದಾರೆ ಮೇಡಮ್, ತಾವೇ ಕೇಳಬೇಕು. ಆ ಕೃಷಿ ಮಂತ್ರಿ ಕೇಳಿದ್ರೆ ಜಿಲ್ಲಾ ಉಸ್ತುವಾರಿಗಳು ಇವಾಗ ಒಂದು ಜಿಲ್ಲೆಗೆ ಇದು ಮಾಡಿದಾಗ ಕಲ್ಯಾಣ ಕರ್ನಾಟಕ ಭಾಗ ಅಂತ ಅಂದಾಗ ವಾಟ್ ಆರ್ ಯು ಡನ್? ನಿಮ್ಮ ಒಂದು ಕೊಡುಗೆ ಏನು? ರೈತರ ಈ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಏನ್ ಮಾಡಿದ್ದೀರಾ? ಬರೀ ಬ್ಲೇಮ್ ಮಾಡ್ಕೊಂಡಿರೋದಂತ ಮೇಡಮ್, ಅಲ್ಲಿ ಬರೀ ಕೇಂದ್ರ ಇದು ಮಾಡ್ಕೊಂಡಿರೋದಲ್ಲ. SDRF NDRF ಫಂಡ್ ರಾಜ್ಯ ಸರ್ಕಾರದಲ್ಲಿ ಇದೆ. ಅದು ಎಷ್ಟು ಡೀಟೇಲ್ಸ್ ಇದೆ ಪ್ರತಿ ವರ್ಷ ಲಾಸ್ಟ್ 5 ವರ್ಷ ಡೀಟೇಲ್ಸ್ ನ ನಿಮಗೆ ಕೊಡಬಲ್ಲೆ. ಆದ್ರೆ ರಾಜ್ಯ ಸರ್ಕಾರ ಎಲ್ಲಿ ಖರ್ಚು ಮಾಡಿದೆ ಲಾಸ್ಟ್ 3 ವರ್ಷದಿಂದ ಕೊಡ್ರಿ, ಲೆಕ್ಕ ಕೊಡಿ ಅವ್ರ ಕೈಯಲ್ಲಿ.